ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತೊಂದು ಚಿಕನ್ದು ಫ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಾನುಗಳು ನೋಡಿ ಫ್ರೆಂಡ್ಸ್. ಒಂದು 2 ಬೆಳ್ಳುಳ್ಳಿ ಗೆಡ್ಡೆನ ತೊಗೊಂಡಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಸೋಂಪು ಇದು ಒಗ್ಗರಣೆಗೆ, ಮತ್ತು ಕರಿಬೇವು ಒಗ್ಗರಣೆ ತೊಗೊಂಡಿದ್ದೀನಿ. ಒಂದು 10 ಲವಂಗ, ಒಂದು 2 ಚಕ್ಕೆ ಪೀಸ್ ತೊಗೊಂಡಿದ್ದೀನಿ, ಮತ್ತು ಒಂದು ಶುಂಠಿ, 1 ಇಂಚು ಶುಂಠಿ ತೊಗೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಮತ್ತು ಖಾರದ ಪುಡಿ ತೊಗೊಂಡಿದ್ದೀನಿ. ಒಂದು 2 ಚಮಚ ಹಾಕ್ಕೊಳ್ತಿದ್ರಲ್ಲಿ ನೋಡಿಕೊಂಡು. ಆಮೇಲೆ ಪೆಪ್ಪರ್ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, ಪುಡಿ ಉಪ್ಪು ತೊಗೊಂಡಿದ್ದೀನಿ. ಮತ್ತು ಜೀರಾ ಪೌಡರು ಸ್ವಲ್ಪ, ಒಂದು ಚಮಚನೇ ಅದು ನಾನು. ಮತ್ತು ಧನಿಯಾ ಪೌಡರ್ ಒಂದು 2 ಚಮಚ ಇಟ್ಕೊಂಡಿದ್ದೀನಿ. ಮತ್ತು ಗರಂ ಮಸಾಲ ಒಂದು ಅರ್ಧ ಚಮಚ, ಮತ್ತು ಇದು ಕಲ್ಲರ್ಗೆ ಕಾಶ್ಮೀರಿ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಮತ್ತು ಎಣ್ಣೆ, ಇದು ಸನ್ಪ್ಯೂರ್ ಆಯಿಲು, ಸ್ವಲ್ಪ ಅರಿಶಿನ ಪುಡಿ ತೊಗೊಳ್ತಾಯಿದ್ದೀನಿ. ಮತ್ತು ಚಿಕನ್ನು ಸ್ಕಿನ್ನು ತೊಗೊಂಬಂದಿಟ್ಟಿದ್ದೀನಿ. ಇದು ವಾಶ್ ಮಾಡ್ಕೋಬೇಕು 2-3 ಸರಿ, ತೋರಿಸ್ತೇನೆ ನಿಮಗೆ ಹೇಗೆ ಅಂತ. ಮತ್ತು 2 ನಾಟಿ ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಒಂದೊಂದು ಇಡೀ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಹಸಿಮೆಣಸಿನ್ಕಾಯಿ ಒಂದು 10 ತೊಗೊಂಡಿದ್ದೀನಿ ನಾನು. ಖಾರದ ಪುಡಿನ ಸ್ವಲ್ಪ ನಾನು ಕಡಿಮೆ ಹಾಕ್ತೀನಿ. ಇದು ಫ್ರೈಗೆಲ್ಲ ನೀವು ಹಸಿಮೆಣಸಿನ್ಕಾಯಿನ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ನೀವು ಬೇಡ ಅಂದರೆ ಸ್ಕಿಪ್ ಮಾಡಿ ನೀವು ಖಾರದ ಪುಡಿ ಹಾಕ್ಕೋಬೋದು. ಮತ್ತು ಈರುಳ್ಳಿ 2 ಮೀಡಿಯಮ್ ತೊಗೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಫ್ರೆಂಡ್ಸ್, ನಾನು ಇವಾಗ ಕಾಯೋದಕ್ಕೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಇವಾಗ ಇದು ಕಾಯ್ದಿದ್ದು ನೋಡಿ ಫ್ರೆಂಡ್ಸ್. ಇವಾಗ ಕುಕ್ಕರ್ ಕಾಯ್ದಿದೆ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೇನೆ, ಒಂದು 2 ಚಮಚದಷ್ಟು. ಏಕೆಂದರೆ ಈ ಫ್ರೈನಲ್ಲೇ ಚಿಕನ್ ಮಾಡೋ ಟೈಮ್ನಲ್ಲೇ ಚಿಕನಲ್ಲೇ ಸ್ಕಿನ್ ಔಟೆಲ್ಲ ಇರುತ್ತಲ್ವ, ಅದರಲ್ಲೇ ಆಯಿಲ್ ಬಿಟ್ಕೊಡುತ್ತೆ. ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ತೀನಿ. ಇದು ಫ್ರೈ ಅಲ್ವಾ, ಅದಕ್ಕೊಂದು 2-3 ಚಮಚ ಎಣ್ಣೆ ಹಾಕ್ತಾಯಿದ್ದೀನಿ. ಇವಾಗ ಎಣ್ಣೆ ಕಾಯಿಲಿ. ನೋಡಿ ಫ್ರೆಂಡ್ಸ್, ಇವಾಗ ಎಣ್ಣೆ ಕಾಯಿದೆ. ಇವಾಗ ನಾನು ಲವಂಗ ತೋರಿಸಿದ್ನು ನಿಮಗೆ, ಈ ಲವಂಗನ ಹಾಕ್ತಾಯಿದ್ದೀನಿ. ಇದು ಆಪ್ಷನ್, ಬೇಕಂದರೆ ನೀವು ಹಾಕ್ಬೋದು. ಯಾಕೆಂದರೆ ಗರಂ ಮಸಾಲನ್ನು ಯೂಸ್ ಮಾಡ್ತಾಯಿದ್ದೀವಲ್ವ ನಾವು. ಚಕ್ಕೆನೂ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಮತ್ತು ಇದು ಸೋಂಪು ಕಾಳು, ನಾನು ಹೇಳಲಿಲ್ಲ ಅನಿಸುತ್ತೆ, ಒಂದು ಸ್ವಲ್ಪ ಸೋಂಪು ಕಾಳು. ಆದ ನಂತರ ಹಸಿಮೆಣಸಿನ್ಕಾಯಿ ಹಾಕೋಣ. ಮತ್ತು ಈರುಳ್ಳಿ ಕಟ್ ಮಾಡಿ ಇಟ್ಕೊಟ್ಟಿರುವಂಥದ್ದು ಈರುಳ್ಳಿನ ಹಾಕ್ತಾಯಿದ್ದೀನಿ ನಾನು. ಚೆನ್ನಾಗಿ ಫ್ರೈ ಆಗಲಿ. ಮತ್ತು ಸ್ವಲ್ಪ ನಾನು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ನಾನು. ಮತ್ತು ಕೊತ್ತಂಬರಿ ಮತ್ತು ಪುದೀನ 2 ಹಾಕ್ತಾಯಿದ್ದೀನಿ. ಚೆನ್ನಾಗಿ ಇದು ಆಯಿಲಲ್ಲೇ ಚೆನ್ನಾಗಿ ಫ್ರೈ ಆಗಿ. ಈ ಟೈಮ್ನಲ್ಲೇ ನೋಡಿ, ಪುಡಿ ಉಪ್ಪು 1 ಸ್ಪೂನ್ ಹಾಕ್ತಾಯಿದ್ದೀನಿ. ರುಚಿ ನೋಡ್ಕೊಂಡು ಹಾಕ್ಬೋದು. 1 ಸ್ಪೂನು, 1 ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ. ಇವಾಗ ಹಾಕಿ ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗಿ. ನೋಡಿ ಫ್ರೆಂಡ್ಸ್, ಇವಾಗ ಟೊಮೊಟೊ ಹಾಕ್ತಿದ್ದೀನಿ. ಚೆನ್ನಾಗಿ ಇದು ಗೊಜ್ಜು ಥರ ಬೇಕೋಗಿಲ್ಲ. ಆ ಟೈಮ್ನಲ್ಲಿ ನಾವು ಚಿಕನ್ ವಾಶ್ ಮಾಡ್ಕೊಂಡಿರೋದನ್ನು ಹಾಕೋಣ. ಇವಾಗ ಸ್ವಲ್ಪ ಅರಿಶಿನ ಪುಡಿ,
ಒಂದು 1/4 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನು ಒಂದು 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತೀನಿ. ಆಮೇಲೆ ಮತ್ತು ಹಸಿಮೆಣಸಿನ್ಕಾಯಿ ನಾನು ಆಲ್ರೆಡಿ ಹಾಕಿದ್ದೀನಿ. ಇವಾಗ ಖಾರದ ಪುಡಿ ಒಂದು ಅರ್ಧ ಚಮಚ ಹಾಕ್ತೀನಿ. ನಾನು ರುಚಿನ ನೋಡ್ಕೊಂಡು ಹಾಕ್ತೀನಿ. ಅರ್ಧ 1/4 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಜೀರಾ ಪೌಡರು 1 ಸ್ಪೂನ್ ಹಾಕೋಣ. 1 ಸ್ಪೂನು ಮತ್ತು ಪೆಪ್ಪರ್ ಪೌಡರ್ನ ಒಂದು 1/4 ಚಮಚದಷ್ಟು ಹಾಕ್ತೀನಿ. ಇದು ಧನಿಯಾ 1 ಚಮಚ, 2 ಚಮಚ ಹಾಕ್ಕೊಳ್ತೀನಿ. ಕಡಿಮೆ ಊರಿನಲ್ಲಿ ಇದು ಮಾಡಿ. ಗರಂ ಮಸಾಲನ ಸ್ವಲ್ಪ ಹಾಕ್ಕೊಳ್ಳಿ, ಒಂದು ಅರ್ಧ ಚಮಚದಷ್ಟು. ಜಾಸ್ತಿ ಬರುತ್ತಿಲ್ಲ. ಮತ್ತು ಇದು ಕಾಶ್ಮೀರಿ ಚಿಲ್ಲಿ ಪೌಡರು, ಇದನ್ನು ಒಂದು 2 ಚಮಚ ಇರ್ಬೋದು ಅನಿಸುತ್ತೆ. ಇದು ಖಾರ ಇರಲ್ಲ, ಕಲರ್ ಬರುತ್ತೆ. ಇದನ್ನು ಹಾಕ್ಕೊಂಡು ಮಿಕ್ಸ್ ಕೊಟ್ಬಿಟ್ಟು ಈ ಟೈಮ್ನಲ್ಲಿ ನಾನು ಚಿಕನ್ ಕಟ್ ಮಾಡಿದ್ದೀನಲ್ಲ, ಚಿಕನ್ ಹಾಕ್ಕೊಳ್ತೀನಿ. ಕಟ್ ಮಾಡಿ ಮತ್ತು ವಾಶ್ ಮಾಡ್ಕೊಂಡಿದ್ದೀವಿ. ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡ್ತೇನೆ. ನೋಡಿ ಫ್ರೆಂಡ್ಸ್, ಇವಾಗ ಲಿಡ್ ಓಪನ್ ಮಾಡಿದ್ದೀನಿ. ನೀರು ಬಿಟ್ಕೊಳ್ತಾ ಇದೆ. ಈ ಟೈಮ್ನಲ್ಲಿ ನಾನು ಏನು ಮಾಡ್ತೀನಿ, ಇಲ್ಲೊಂದು ಲೋಟ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ ನಾನು. ಫ್ರೆಂಡ್ಸ್ ನೋಡಿ, ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ಒಂದು ಲೋಟ ನೀರು ಹಾಕಿದ್ನಲ್ವಾ, ಇವಾಗೆಲ್ಲ ಚಿಕನ್ ಎಲ್ಲ ಇದು 3/4% ಬೆಂದಿದೆ ಅನಿಸುತ್ತೆ. ನೀರೆಲ್ಲ ನೋಡಿ, ಆ್ಯಕ್ಚುಲಿ ಇದು ಚಿಕನಲ್ಲೂ ನೀರಿರುತ್ತಲ್ವಾ, ಎರಡು ಸೇರಿ ಚೆನ್ನಾಗಿ ಬಿಟ್ಕೊಂಡಿದೆ. ಇನ್ನೂ ಒಂದು 10 ನಿಮಿಷ ಬೇಯಲಿ. ಚಿಕನ್ ಚೆನ್ನಾಗಿ ಬೇಯಬೇಕಲ್ವಾ, ಎಲ್ಲ ನೀರು ಬಿಟ್ಬಿಟ್ಟು ಚಿಕನು ಆಲ್ಮೋಸ್ಟ್ ಬೆಂದಿದೆ ಅನಿಸುತ್ತೆ. ನೋಡಿ, ಇದೇ ರೀತಿ ನೀವು ಮಾಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ತುಂಬ ಈಸಿ ಫ್ರೆಂಡ್ಸ್. ಯಾವಾಗಲೂ ಸಾಂಬಾರು ತಿಂದು ಬೇಜಾರಾಗಿದ್ದರೆ ಈ ಥರನೇ ಮಾಡ್ಕೋಬೋದು. ಇಲ್ಲ ನೀವು ಟೊಮೊಟೊ ಇವನ್ನೆಲ್ಲ ಕಟ್ ಮಾಡೋದಿಲ್ಲ, ನಾವು ಬೇಕಾದರೆ ಮಿಕ್ಸಿನಲ್ಲೇ ರುಬ್ಕೊಂಡು ಮಾಡ್ಕೊತೀವಿ. ಸೇಮ್ ಥಿಂಗ್ ನಾನು ಏನೇನು ತೋರಿಸಿದ್ನೋ ಅದನ್ನೆಲ್ಲ ನೀವು ಮಿಕ್ಸಿನಲ್ಲಿ ಹಾಕ್ಬಿಟ್ಟು ನೀವು ಒಂದು ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಸಾಸಿವೆ ಬೇಕಂದರೆ ಆಪ್ಷನಲ್, ಅದು ಸಾಸಿವೆ ಬೇಕಂದ್ರೆ ನೀವು ಹಾಕ್ಕೊಳ್ಬೋದು. ಹಾಕ್ಬಿಟ್ಟು ಕರಿಬೇವು ಹಾಕ್ಬಿಟ್ಟು ಇದು ಮಸಾಲೆನ ಹಾಕ್ಬಿಟ್ಟು ಚೆನ್ನಾಗಿ ಮಸಾಲೆ ಎಲ್ಲ ಬಾಡಿದ ತಕ್ಷಣ ನೀವು ಚಿಕನ್ನ ಹಾಕ್ಬಿಟ್ಟು ಮಾಡ್ಬೋದು. ನಾನು ಇನ್ನೊಂದ್ಸರಿ ನಾನು ತೋರಿಸ್ಕೊಡ್ತೀನಿ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ಇವಾಗ ಇನ್ನೊಂದು 5 ಮಿನಿಟ್ಸ್ ಇದ್ದರೆ ಇಲ್ಲಿ ಆಲ್ಮೋಸ್ಟ್ ಆಗೋಯಿತು. ನೋಡಿ ಫ್ರೆಂಡ್ಸ್, ಫೈನಲಾಗಿ ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಆಗಿದೆ. ನೋಡಿ ಚಿಕನ್ ಕಲರ್ಸ್ ಎಲ್ಲ ಚೇಂಜ್ ಆಗಿದೆ.
ಹೇಗಿತ್ತು ಅಂತ ಹೇಳ್ಬಿಟ್ಟು ನೀವು ಮಾಡಿ ಕಮೆಂಟಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.